ಇನ್ನು ಚಿತ್ರದುರ್ಗದ ಬಳಿಯಲ್ಲಿ ಬಸ್ ದುರಂತ ಕೇಸ್ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ. ಪ್ರಯಾಣಿಕರು ಸಜೀವ ದಹನವಾದಂತ ಸುದ್ದಿ ಕೇಳಿ ಎದೆ ನಡುಕ್ತು. ಕ್ರಿಸ್ಮಸ್ ರಜೆಗೆ ಅಂತೇಳಿ ತುಂಬಾ ಜನ ಊರಿಗೆ ತೆರಳುತ್ತಾ ಇದ್ರು. ಅಂತವರು ಸಜೀವವಾಗಿ ದಹನವಾಗಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಅವರೆಲ್ಲ ಸಾವನ್ನಪ್ಪಿರೋದು ವಿಷಾದನೀಯ. ಸೂಕ್ತ ತನಿಖೆ ನಡೆಸಿ ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅಪಘಾತದಲ್ಲಿ ಮಾಡಿದ ಕುಟುಂಬಸ್ಥರ ದುಃಖದಲ್ಲಿ ನಾನೂ ಭಾಗಿ ಅಂತೇಳಿ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್ ಅನ್ನು ಹಾಕಿದ್ದಾರೆ. ಚಿತ್ರದುರ್ಗದ ಬಳಿಯಲ್ಲಿ ಸಂಭವಿಸಿದಂತ ಲಾರಿ ಮತ್ತು ಬಸ್ ನಡುವಿನ ಅಪಘಾತದಲ್ಲಿ ಸಜೀವವಾಗಿ ದಹನವಾದವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಅವ್ರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಘೋರ ದುರಂತ ಇದು. ಕ್ರಿಸ್ಮಸ್ ರಜೆ ಅಂತ ಹೇಳಿ ಊರಿಗೆ ಹೊರಟಿದ್ದವರು ಸಜೀವವಾಗಿ ದಹನವಾಗಿದ್ದಾರೆ. ಅಪಘಾತದ ಬಗ್ಗೆ ಸಂಪೂರ್ಣವಾಗಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಈ ಘಟನೆ ಕಾರಣ ಏನು ಅಂತೇಳಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಈ ಬಸ್ ಹೊರಟಿತ್ತು. ಗೋಕರ್ಣಕ್ಕೆ 3 ಜನ ಪ್ರಯಾಣ ಮಾಡ್ತಾ ಇದ್ರು. ಪರ್ಟಿಕ್ಯುಲರ್ ಆಗಿ 3 ಪೈಕಿ ಗಗನ ರಕ್ಷಿತಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಈ ಗುಂಪಲ್ಲಿ ಇದ್ದಂತ ರಶ್ಮಿ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಇದನ್ನೇ ಬೆಳಗ್ಗೆ ರವಿಕಾಂತೇಗೌಡರು ಹೇಳಿದ್ದು ಐಜಿಪಿ. ಇಲ್ಲಿ 3 ಜನ ಮಿಸ್ಸಿಂಗ್ ಇದ್ದಾರೆ. ಸೊ ಅವ್ರ ಬಗ್ಗೆ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅವರೇನು ಸುಟ್ಟು ಕರ್ಕಲಾಗಿ ಹೋಗಿದಾರಾ ಅಥವಾ ಬಚಾವ್ ಆಗಿದ್ದಾರಾ, ಅಲ್ಲಿಂದ ಎಸ್ಕೇಪ್ ಆಗಿ ಏನಾದರೂ ಮನೆ ಸೇರ್ಕೊಂಡಿದಾರಾ ಗೊತ್ತಾಗ್ತಾ ಇಲ್ಲ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತೇಳಿ ಈಗ 3 ಜನ ಪ್ರಯಾಣ ಮಾಡ್ತಾ ಇದ್ರು. ಗೋಕರ್ಣಗೆ ಅಂತ ಹೊರಟಿದ್ರು. 3 ಪೈಕಿ ಗಗನ ರಕ್ಷಿತಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವ್ರು ಬಚಾವ್ ಆಗಿದ್ದಾರೆ. ಬಸ್ಸಿಂದ ಸಣ್ಣ ಪುಟ್ಟ ಸುಟ್ಟ ಗಾಯ ಅವರಿಗೆ ಆಗಿದೆ. ಬಟ್ ಇವ್ರ ಜೊತೆ ಇದ್ದಂತ ರಶ್ಮಿ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಿಸ್ಸಿಂಗ್ ಇದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳಾಗಿದೆ. ಇವ್ರು ಬದುಕಿದಾರಾ ಅಥವಾ ಬಸ್ಸಲ್ಲಿ ಸಜೀವ ದಹನ ಆಗಿದಾರ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಗೊಂದಲ ಅಂತೂ ಮುಂದುವರೆದಿದೆ. ಇವ್ರ ಜೊತೆಗೆ ಇನ್ನಿಬ್ರಿದ್ರು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಬಸ್ ಅಪಘಾತದಲ್ಲಿ ಭಟ್ಕಳದ ರಶ್ಮಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಆಕೆ ಮಿಸ್ಸಿಂಗ್ ಇದ್ದಾರೆ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ರಶ್ಮಿ. ಕ್ರಿಸ್ಮಸ್ ಹಾಲಿಡೇ ಹಿನ್ನೆಲೆಯಲ್ಲಿ ಭಟ್ಕಳಕ್ಕೆ ರಶ್ಮಿ ಹೋಗ್ತಾ ಇದ್ರು. ಇಬ್ರು ಸ್ನೇಹಿತರ ಜೊತೆಯಲ್ಲಿ ಗೋಕರ್ಣಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟಿದ್ರು. ಗೋಕರ್ಣದಲ್ಲಿ ಇಳಿದು ಭಟ್ಕಳಕ್ಕೆ ಹೋಗ್ಬೇಕಾಗಿತ್ತು ರಶ್ಮಿ. 4 ದಿನ ರಜೆ ಕೊಡೋದಕ್ಕೆ ಅವ್ರ ಟೀಮ್ ಮ್ಯಾನೇಜರ್ ಆಗಲ್ಲ ಅಂತ ಹೇಳಿದ್ರಂತೆ. ಕ್ರಿಸ್ಮಸ್ ಹಾಲಿಡೇ ಬಟ್ 4 ದಿವಸ ರಜೆ ಕೊಡಕ್ ಆಗಲ್ಲ, ಈ ವೀಕ್ ಎಲ್ಲ ರಜೆ ಹಾಕೋಣ ವೀಕೆಂಡ್ ತನಕ ಅಂತ ರಶ್ಮಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಬಟ್ ಅಷ್ಟು ದಿನ ರಜೆ ಕೊಡಕ್ ಆಗಲ್ಲ ಅಂತ ಟೀಮ್ ಮ್ಯಾನೇಜರ್ ಹೇಳಿದ್ರಂತೆ. ನಂಗೆ ರಜೆ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ರಶ್ಮಿ ರಜೆಯನ್ನ ಹಾಕೊಂಡಿದ್ರಂತೆ. ರಶ್ಮಿ ಜೊತೆ ಇದ್ದ ಇಬ್ರು ಫ್ರೆಂಡ್ಸ್ ಸೇಫ್ ಆಗಿದ್ದಾರೆ. ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಜೀವ ಉಳಿಸ್ಕೊಂಡಿದ್ದಾರೆ. ಆದ್ರೆ ರಶ್ಮಿ ಕತೆ ಏನು? ಆಕೆ ಮಾತ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬೆಂಕಿಯಲ್ಲಿ ರಶ್ಮಿ ಸುಟ್ಟು ಕರಕಲಾಗಿರುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕ್ರಿಸ್ಮಸ್ ಹಾಲಿಡೇ ಅಂತೇಳಿ ತಮ್ಮೂರಿಗೆ ಹೊರಟಿದ್ರು. ಗೋಕರ್ಣಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿಂದ ತಮ್ಮೂರು ಭಟ್ಕಳಕ್ಕೆ ಹೋಗೋ ಪ್ಲಾನ್ ಅಲ್ಲಿ ರಶ್ಮಿ ಹೊರಟಿದ್ರು. 4 ದಿವಸ ರಜೆ ಬೇಕು ಅಂತ ಕೇಳಿದ್ರು. ಟೀಮ್ ಮ್ಯಾನೇಜರ್ ಕೊಡಲ್ಲ ಅಂತ ಹೇಳಿದ್ರು. ಹಠ ಮಾಡಿ ನಂಗೆ ರಜೆ ಬೇಕೇ ಬೇಕು ಅಂತ ಹೇಳಿ ತನ್ನ ಇಬ್ಬರು ಗೆಳತಿಯರ ಜೊತೆಯಲ್ಲಿ ರಶ್ಮಿ ಹೋಗಿದ್ರು. ಬಟ್ ಈಗ ಮಿಸ್ಸಿಂಗ್ ಇದ್ದಾರೆ. ಅಂದ್ರೆ ಅವ್ರು ಸುಟ್ಟು ಕರಕಲಾಗಿದಾರಾ ಅಥವಾ ಬಚಾವ್ ಆಗಿದಾರಾ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಬಸ್ ಅಪಘಾತದಲ್ಲಿ 3 ಅಲ್ಲ ಒಟ್ಟು 6 ಜನ ಮಿಸ್ಸಿಂಗ್ ಇದ್ದಾರೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. 6 ಪ್ರಯಾಣಿಕರ ಫೋನ್ ಸ್ವಿಚ್ ಆಫ್ ಆಗಿದೆ. 6 ಜನರಲ್ಲಿ ಮಾನಸ ಕೂಡ ಮಿಸ್ಸಿಂಗ್ ಇದ್ದಾರೆ. ನವ್ಯ ಮಾನಸ ಅವರನ್ನ ಹುಡುಕೊಂಡು ಬಂದಿದ್ದಾರೆ ಸಂಬಂಧಿಕರು. ಈಗ ಎಕ್ಸಾಕ್ಟ್ ನಂಬರ್ಸ್ ಇವಾಗಲೇ ಹೇಳಕ್ ಆಗಲ್ಲ, ಯಾರು ಮಿಸ್ಸಿಂಗ್ ಇದ್ದಾರೆ ಅಥವಾ ಯಾರು ಸುಟ್ಟು ಕರಕಲಾಗಿದ್ದಾರೆ ಅಂತ ಹೇಳಿ. ಎಷ್ಟು ಶವ ಸಿಕ್ಕಿದೆ ಅದನ್ನ ಈಗ ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ಹೇಳಿದ್ದಾರೆ. ಬಟ್ ಈಗ 6 ಜನ ಪ್ರಯಾಣಿಕರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅದ್ರ ಕೆಲವೊಂದು ಸಂಬಂಧಿಕರು ಹುಡ್ಕೊಂಡು ಬರ್ತಾ ಇದ್ದಾರೆ ಸ್ಥಳಕ್ಕೆ. ನಮ್ಮವ್ರ ಪರಿಸ್ಥಿತಿ ಏನಾಗಿದೆ ಅಂತ ವಿಚಾರಿಸೋದಕ್ಕೆ ನವ್ಯ ಹಾಗೇನೆ ಮಾನಸ ಅವರನ್ನ ಹುಡುಕೊಂಡು ಸಂಬಂಧಿಕರು ಬಂದಿದ್ದಾರೆ.
6 ಜನರ ಪೈಕಿ ಮಾನಸ ಕೂಡ ಮಿಸ್ಸಿಂಗ್ ಇದ್ದಾರೆ, ನವ್ಯ ಕೂಡ ಮಿಸ್ಸಿಂಗ್ ಇದ್ದಾರೆ. ಅವ್ರ ಬಗ್ಗೆ ಡೀಟೇಲ್ಸ್ ಇದುವರೆಗೂ ಲಭ್ಯ ಆಗಿಲ್ಲ. ಸದ್ಯಕ್ಕೆ 5 ಮೃತದೇಹ ಸಿಕ್ಕಿದೆ. ಅದರಲ್ಲಿ 4 ಬಸ್ಸಲ್ಲಿ ಸಿಕ್ಕರೆ 1 ಕಂಟೈನರ್ ಚಾಲಕ. ಮತ್ತೆ ಮೃತದೇಹ ತೆಗೆಯೋದು ಕೂಡ ಒಂದು ಸವಾಲಿನ ಕೆಲಸವಾಗಿದೆ ಅಲ್ಲಿರುವಂಥ ಟೀಮ್ಗೆ. ಕಾರಣ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ ಸೀಟ್ ಅಡಿಗೆಲ್ಲ ಮೂಳೆಗಳು ಸಿಗ್ತಾ ಇದೆ, ಅವಶೇಷಗಳು ಸಿಗ್ತಾ ಇದೆ. ಹಾಗಾಗಿ ಅದು ಈ ಮಾಂಸದ ಮುದ್ದೆ ಬಸ್ಗೆ ಅಂಟ್ಕೊಂಡಿರೋದ್ರಿಂದ, ಬೆಂದು ಹೋಗಿರೋದ್ರಿಂದ ಅದನ್ನು ತೆಗೆಯೋದು ಕೂಡ ಕಷ್ಟವಾಗ್ತಾ ಇದೆ. ಮತ್ತು ಸದ್ಯಕ್ಕೆ ಎಕ್ಸಾಕ್ಟಾಗಿ ನಂಬರ್ಸ್ ಹೇಳೋಕ್ಕಾಗ್ತಾ ಇಲ್ಲ. ಎಷ್ಟು ಜನ ಮೃತಪಟ್ಟಿದ್ದಾರೆ, ಮಿಸ್ಸಿಂಗ್ ಆಗಿರೋರೆಲ್ಲರೂ ಸಾವನ್ನಪ್ಪಿದ್ದಾರಾ ಅಥವಾ ಅವರೇನಾದರೂ ಬಚಾವಾಗಿ ಅಲ್ಲಿಂದ ಏನಾದರೂ ಬೇರೆ ದಾರಿ ಹಿಡ್ಕೊಂಡು ಹೋಗಿದ್ದಾರಾ? ಸೊ ಇದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ 6 ಜನ ಮಿಸ್ಸಿಂಗ್ ಇದ್ದಾರೆ. ಅದರಲ್ಲಿ ನವ್ಯಾನೂ ಇದ್ದಾರೆ, ಮಾನಸಾನೂ ಇದ್ದಾರೆ. ಆಗಲೇ ನಾವು ತೋರಿಸ್ದಂಗೆ ರಶ್ಮಿನೂ ಮಿಸ್ಸಿಂಗ್ ಇದ್ದಾರೆ. ಬಟ್ ಅವರೇನಾದರೂ ಸುಟ್ಟು ಕರಕಲಾಗಿದ್ದಾರಾ, ಬಚಾವಾಗಿ ಎಲ್ಲಿ ಹೋದ್ರು? ಸೊ ಈ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಮೋಹನ್ ಕುಮಾರ್ ಅವರ ಸಂಬಂಧಿ ಆತ್ಮೀಯರಾಗಿರುವಂಥ ನನ್ನ ಮೋಹನ್ ಕುಮಾರ್ ಅವರು ತಮ್ಮ ಮನೆಯ ಹತ್ತಿರದ ಒಂದು 3 ಮಕ್ಕಳು ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಬೆಳಗ್ಗೆ ಒಂದು 8 ಗಂಟೆನಲ್ಲಿ ಈ ಒಂದು ವಿಚಾರನ ಮುಟ್ಟಿಸಿದ್ರು. ಹಾಗಾಗಿ ತಕ್ಷಣವೇ ಆ ಮಕ್ಕಳನ್ನು ನೋಡ್ಬೇಕಂತ ಹೇಳಿ ನಾನು ಈ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೆ. ಮಾನಸ, ನವ್ಯ ಮತ್ತು ಮಿಲನ ಅಂತ ಹೇಳಿ. ಮಿಲನ ಅನ್ನುವಂತಹ ಮಗು ಇದೆ ಅಂತ ಹೇಳಿ ಗೊತ್ತಾಗಿದೆ. ನವ್ಯ ಮತ್ತು ಮಾನಸ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಲ್ಲಿ ನವ್ಯ ಮತ್ತು ಮಾನಸರವರ ಮದುವೆ ಫಿಕ್ಸ್ ಆಗಿತ್ತು, ಕೂಡ ಫಿಕ್ಸ್ ಆಗಿತ್ತು ಅನ್ನುವಂತಹ ವರದಿಯನ್ನ ನನ್ನ ಆತ್ಮೀಯರಾಗಿರ್ತಕ್ಕಂತಹ ಶ್ರೀಯುತ ಮೋಹನ್ ಕುಮಾರ್ ಅವರು ನಮಗೆ ಅದನ್ನು ತಿಳಿಸಿದ್ದಾರೆ. ಈಗ ನವ್ಯ ಮತ್ತೆ ಮಾನಸ ಅವರನ್ನ ಹುಡುಕೊಂಡು ಅವ್ರ ಸಂಬಂಧಿಕರು ಬಂದಿದ್ದಾರೆ. ಆಸ್ಪತ್ರೆ ಬಳಿ ಬಂದಾಗ ಅಲ್ಲಿ ನವ್ಯ ಮತ್ತೆ ಮಾನಸ ಸಿಗ್ತಾ ಇಲ್ಲ. ಬೇರೆ ಹಾಸ್ಪಿಟ್ಲಿಗೆ ಏನಾದರೂ ಅವ್ರನ್ನ ಅಡ್ಮಿಟ್ ಮಾಡಿದಾರಾ ಅಥವಾ ಇವರೇನಾದರೂ ಸುಟ್ಟು ಕರಕಲಾಗಿದ್ದಾರಾ ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ ಸಿಗಬೇಕಾಗಿದೆ. ಬಟ್ ಅವರಿಬ್ಬರಿಗೂ ಮದುವೆ ಫಿಕ್ಸ್ ಆಗಿತ್ತು ಅಂತ ಹೇಳಿ ಒಂದು ವಿಷಯ ಇದೀಗ ಸಂಬಂಧಿಕರ ಮುಖೇನ ಗೊತ್ತಾಗಿದೆ. ಸೊ ಇಲ್ಲಿ ಬೇರೆ ಬೇರೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಿರಿಯೂರು, ಶಿರಾ, ತುಮಕೂರು ಮತ್ತು ಗಂಭೀರವಾಗಿ ಗಾಯಗೊಂಡಿರೋರನ್ನು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಅಲ್ಲೆಲ್ಲ ಹುಡುಕಬೇಕಾಗತ್ತೆ ಒಂದು ರೌಂಡ್. ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ನವ್ಯ, ಮಾನಸ ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಮುಂದೆ ಏನಾಗಿದ್ದಾರೆ ಅಂಥೇಳಿ ಹುಡುಕಬೇಕಾಗುತ್ತೆ. ಹಾಸ್ಪಿಟ್ಲಲ್ಲಿ ಇಲ್ಲ ಅಂತಂದರೆ, ಇದಿಷ್ಟು ಹಾಸ್ಪಿಟ್ಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಲ್ಲ ಅಂತಂದರೆ. ಬಟ್ ಸಹಜ ಗಾಬರಿ ಆಗೋದು, ದೊಡ್ಡ ಬಸ್ತೂರಂತ ಸಂಭವಿಸಿದೆ. ಸೊ ಇದರಲ್ಲಿ ನಮ್ಮವರು ಕಾಣಿಸ್ತಾ ಇಲ್ಲ, ಅವ್ರ ಡೀಟೇಲ್ಸ್ ಲಭ್ಯವಾಗ್ತಿಲ್ಲ. ಅದರಲ್ಲೂ ಹಾಸ್ಪಿಟಲಿಗೆ ವಿಸಿಟ್ ಮಾಡಿದಾಗ ಇಂಥವ್ರು ಅಡ್ಮಿಟ್ಟೇ ಆಗಿಲ್ಲ ಬಸ್ ದುರಂತದಲ್ಲಿ ಅಂತ ಹೇಳಿದಾಗ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಇವರು ಏನಾದರೂ ಸುಟ್ಟು ಕರಕಲಾಗಿದ್ದಾರಾ ಅಥವಾ ಎಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ? ಸೊ ಇಂಥದ್ದೆಲ್ಲ ತಲೆಗೆ ಬರುವಂಥದ್ದು ಸಹಜ, ಆತಂಕ ಸೃಷ್ಟಿಯಾಗೋದು ಸಹಜ. ಸದ್ಯಕ್ಕೆ ಸಂಬಂಧಿಕರು ಅಲ್ಲಿ ಬರ್ತಾ ಇದ್ದಾರೆ, ಘಟನಾ ಸ್ಥಳಕ್ಕೂ ಭೇಟಿ ಕೊಡ್ತಾ ಇದ್ದಾರೆ, ಹಾಸ್ಪಿಟಲ್ಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ನಮ್ಮವ್ರ ಪರಿಸ್ಥಿತಿ ಏನಿದೆ ಅಂತೇಳಿ ಹುಡುಕಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 6 ಜನ ಮಿಸ್ಸಿಂಗ್ ಇದ್ದಾರೆ. ಅದರಲ್ಲಿ ಭಟ್ಕಳ ಮೂಲದ ರಶ್ಮಿ ಮಿಸ್ಸಿಂಗ್ ಇದ್ದಾರೆ. ನವ್ಯ, ಮಾನಸ ಕೂಡ ಮಿಸ್ಸಿಂಗ್ ಇದ್ದಾರೆ. 6 ಜನ ಮಿಸ್ಸಿಂಗ್ ಪೈಕಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪೊಲೀಸರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಮೊಬೈಲ್ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ, ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ರಶ್ಮಿ ಜೊತೆಯಲ್ಲಿ ಗಗನ ಮತ್ತು ರಕ್ಷಿತಾ ಇದ್ರು. ಅವರಿಬ್ರು ಸೇಫ್ ಆಗಿದ್ದಾರೆ, ಅಂದರೆ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಬಟ್ ರಶ್ಮಿ ಮಾತ್ರ ಮಿಸ್ಸಿಂಗ್ ಇದ್ದಾರೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಏನಾಗ್ತಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ 6 ಜನ ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹಂಗಾಗಿ ಅವರನ್ನ ಹುಡುಕುವಂತ ಪ್ರಯತ್ನಗಳು ಹೆಂಗ್ ನಡೀತಾ ಇದೆ? ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಸಂಬಂಧಿಕರು ಹೋದಂತ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನವ್ಯ, ಮಾನಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಹಿರಿಯೂರು, ಶಿರಾ, ತುಮಕೂರು, ವಿಕ್ಟೋರಿಯಾ ಎಲ್ಲ ಹಾಸ್ಪಿಟಲ್ ಗಾಯಾಳುಗಳನ್ನ ಅಡ್ಮಿಟ್ ಮಾಡಿರೋದ್ರಿಂದ ಹುಡುಕೋ ಪ್ರಯತ್ನಗಳು ಹೆಂಗ್ ನಡೀತಾ ಇದೆ? ಘಟನಾ ಸ್ಥಳದಲ್ಲಿ ಈಗ ಏನಾಗ್ತಿದೆ ಮಂಜು? ಶರ್ಮಿತಾ, ಈ ಒಂದು ಘಟನೆಯಲ್ಲಿ ಇಲ್ಲಿವರೆಗೂ ಕೂಡ ಅಷ್ಟೇ ಬಸ್ನಲ್ಲಿ ಬಂದಿದ್ದಂತಹವರು 32 ಜನ. ಆ 32 ಜನರ ಪೈಕಿ 25 ಜನರ ಗುರುತು ಕೂಡ ಪತ್ತೆಯಾಗಿದೆ. ಜೊತೆಗೆ ಆ 25 ಜನರು ಕೂಡ ಅಷ್ಟೇ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ.
ಇನ್ನು ಬಸ್ನಲ್ಲಿ ಸಿಕ್ಕಿರುವಂತಹದ್ದು 4 ಮೃತದೇಹಗಳು. ಅದು ಸಂಪೂರ್ಣವಾಗಿ ಸುಟ್ಟೋಗಿತ್ತು, ಅರ್ಧ ಬೆಂದೋಗಿತ್ತು. ಇನ್ನು ಉಳಿದಂತೆ 3 ಜನರು ಇನ್ನೂ ಕೂಡ ಅಷ್ಟೇ ಪತ್ತೆಯಾಗಿಲ್ಲ. 3 ಜನರಿಗೋಸ್ಕರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಆ 3 ಜನರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿದ್ದಾವೆ, ಯಾಕಂದರೆ ಮೊಬೈಲ್ಗಳೆಲ್ಲವೂ ಕೂಡ ಅಷ್ಟೇ ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಆ ಬಸ್ ಏನು ಕಾಣ್ತಿದೆ ದೃಶ್ಯದಲ್ಲಿ, ಆ ಒಂದು ಬಸ್ನಲ್ಲಿ ಆ 3 ಜನರ ಮೃತದೇಹಗಳು ಕೂಡ ಅಷ್ಟೇ ಪತ್ತೆಯಾಗಿಲ್ಲ. ಬದಲಾಗಿ ಡೀಪ್ ಆಗಿ ಬೆಂದಿರೋದ್ರಿಂದ ಮೂಳೆಗಳು ಮಾತ್ರ ಸಿಕ್ಕಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡಿದಂಥ ಟೈಮ್ನ ಅವರು ಕೂಡ ಒಂದು ಹೇಳ್ತಾ ಇದ್ರು, ಆ 3 ಜನ ಏನಾದರೂ 25 ಜನರಂತೆ ಅವರು ಕೂಡ ಇಳಿದೇನಾದರೂ ಹೋಗಿ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕಾಗಿರುತ್ತೆ. ಆದರೆ ಈ ಒಂದು ಬಸ್ನಲ್ಲಿ ಸಿಕ್ಕಿರುವಂಥದ್ದು ಇಲ್ಲಿವರೆಗೂ 4 ಮೃತದೇಹಗಳು. ಆ 4 ಮೃತದೇಹಗಳು ಕೂಡ ಅಷ್ಟೇ ಬೆಂದಂಥ ಸ್ಥಿತಿಯಲ್ಲಿತ್ತು. ಇನ್ನೊಂದು ಮೃತದೇಹ ಕಂಟೈನರ್ನಲ್ಲಿತ್ತು. ಆ ಒಂದು ಮೃತದೇಹವನ್ನು ಸೇರಿಸಿ ಒಟ್ಟು 5 ಮೃತದೇಹ ಸಿಕ್ಕಿರುವಂಥದ್ದು. ಉಳಿದಂತೆ 3 ಜನ, ಯಾಕಂದರೆ ಆ ಗೋಕರ್ಣ ಮೂಲದ ರಶ್ಮಿ ಆಗಿರ್ಬೋದು ಸೇರಿದಂತೆ ಒಟ್ಟು 3 ಜನರ ಬಾಡಿಗಳು ಸಿಕ್ಕಿಲ್ಲ. ಬದಲಾಗಿ ಸೋಕೋ ಟೀಮ್ನವರು ಈಗಾಗಲೇ ಬಂದು ಮೂಳೆಗಳನ್ನು ಮತ್ತು ಅವರಲ್ಲಿದ್ದಂಥ ಒಂದು ವಸ್ತುಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸೋಕೋ ಟೀಮ್ನವರು ಇಲ್ಲೇ ಬೀಡ್ಬಿಟ್ಟಿರುವಂಥದ್ದು. ಹಾಗಂದರೆ 3 ಜನ ಎಲ್ಲೋದ್ರು, ಒಂದು ವೇಳೆ ಏನಾದರೂ ಅವರು ಕೂಡ ಅಷ್ಟೇ ಬೇರೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರಾ, ಅಥವಾ ಇದೇ ಒಂದು ಬಸ್ನಲ್ಲಿ ಬೆಂದು ಸುಟ್ಟೋಗಿ ಆ ಅಂದರೆ ಮೂಳೆಗಳ ರೀತಿಯಲ್ಲಿ ಏನಾದರೂ ಆಗಿ ಮೂಳೆಗಳೇನಾದರೂ ಅಲ್ಲಿ ಬಿದ್ದಿರಬಹುದಾ ಅಂತ ಒಂದು ಸಸ್ಪೆಕ್ಟ್ ಇದೆ. ಆ ಕಾರಣಕ್ಕೋಸ್ಕರನೇ ಪ್ರತಿಯೊಂದು ಸ್ಯಾಂಪಲ್ಗಳನ್ನು ಕೂಡ ಅಷ್ಟೇ ಮಿಸ್ ಮಾಡದೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಮೂಳೆಗಳೇನಾದರೂ ಸಿಕ್ಕಿದ್ರೆ ಆ ಮೂಳೆಗಳು ಯಾರ್ದಿರಬಹುದು, ಒಂದು ವೇಳೆ ಏನಾದರೂ ನಾಪತ್ತೆಯಾಗಿ ಪೊಲೀಸರ ಸಂಪರ್ಕಕ್ಕೆ ಸಿಗದೇ ಇರುವಂತಹ 3 ಜನ ವ್ಯಕ್ತಿಗಳದ್ದೇನು ಆ ಮೂಳೆಗಳು ಅನ್ನೋಂಥದ್ರ ಬಗ್ಗೆ ಕೂಡ ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಮೇಯ್ನಾಗಿ ಒಂದು ವೇಳೆ ಏನಾದರೂ ಮೃತದೇಹಗಳ ಪತ್ತೆ ಆಗೇ ಇಲ್ಲ ಅಂತಂದಂಥ ವೇಳೆಯಲ್ಲಿ ಇಲ್ಲಿದ್ದಂತಹ ಮೂಳೆಗಳನ್ನು ಸಂಗ್ರಹ ಮಾಡ್ಕೊತಾರೆ. ಫ್ಯಾಮಿಲಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಒಂದು ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು DNA ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಮೂಳೆಗಳು ಏನೆಲ್ಲ ಸಿಗ್ತವೆ ಈ ಒಂದು ಬಸ್ನಲ್ಲಿ ಆ ಪ್ರತಿಯೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಇನ್ನುಳಿದಂತೆ ಒಂದು ಡ್ರೈವರ್ನ ಮೃತದೇಹ ಕಂಟೈನರ್ನಲ್ಲಿದ್ದಂಥ ಕಾರಣಕ್ಕೋಸ್ಕರ ಡ್ರೈವರೇ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಅದು ಬಿಟ್ಟರೆ ಮತ್ತೆ 4 ಡೆಡ್ ಬಾಡಿಗಳು ಈ ಒಂದು ಬಸ್ನಲ್ಲಿ ಸಿಕ್ಕಿರುವಂಥದ್ದು. ಆ 4 ಡೆಡ್ ಬಾಡಿಗಳನ್ನು ಕೂಡ ಈಗಾಗಲೇ ಆ್ಯಂಬುಲೆನ್ಸ್ನ ಮೂಲಕವಾಗಿ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಆಗಿ 4 ಜನ ಇವರೇ ಅನ್ನುವಂಥದ್ದು ಕೂಡ ಅಷ್ಟು ಕನ್ಫರ್ಮೇಷನ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಕಂಪ್ಲೀಟಾಗಿ ಬೆಂದೋಗಿದ್ದಾರೆ. ಅದರಲ್ಲಿ ಒಂದು ಮಗು ಕೂಡ ಇದೆ ಅನ್ನುವಂಥದ್ದು, ಮತ್ತೊಂದು ಮಹಿಳೆಯ ಚೈನ್ ಧರಿಸಿರುವಂಥ ಕಾರಣಕ್ಕೋಸ್ಕರ ಬಹುತೇಕ ಅದು ಮಹಿಳೆದು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದರೆ, ಉಳಿದಂತೆ ಸತ್ತಿರುವಂಥ ವ್ಯಕ್ತಿಗಳು ಇವರೇನಾ, ಇದೇ ವ್ಯಕ್ತಿ ಸತ್ತಿದ್ದಾನೆ ಅನ್ನೋಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಕೂಡ ಇಲ್ಲಿವರೆಗೂ ಪೊಲೀಸ್ ಅಧಿಕಾರಿಗಳು ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರನೇ ಈಗ ಈ ಬಸ್ನಲ್ಲಿರುವಂಥ ಒಂದಷ್ಟು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದು ಎನಿ ಸ್ಯಾಂಪಲ್ಸ್ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಅವರು ಧರಿಸಿರುವಂಥ ಬಟ್ಟೆ ಪೀಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಮಾದರಿಗಳು ಸಿಕ್ಕಿದ್ರೂ ಕೂಡ ಆ ಒಂದು ಮಾದರಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಸೋಕೋ ಮತ್ತು FSL ಟೀಮ್ನವ್ರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಐಡೆಂಟಿಟಿ ಅನ್ನೋದು ತುಂಬ ಮುಖ್ಯ. ಯಾವುದೋ ಒಂದು ಬಾಡಿಯನ್ನು ಇನ್ಯಾವುದೋ ಕುಟುಂಬಕ್ಕೆ ಹಸ್ತಾಂತರ ಮಾಡೋಕ್ಕಾಗೋದಿಲ್ಲ. ಬದಲಾಗಿ ಪರ್ಟಿಕ್ಯುಲರ್ ಆಗಿ ಸಾವನ್ನಪ್ಪಿನಂಥವ್ರು ಇವರೇ ಅಂತ ಗೊತ್ತಾದಂಥ ವೇಳೆಯಲ್ಲಿ ಮಾತ್ರ ಅವರ ಕುಟುಂಬಕ್ಕೆ ಮೃತದೇಹವನ್ನು ಕೊಡಬೇಕಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ 4 ಮೃತದೇಹಗಳೇನು ಈ ಒಂದು ಬಸ್ನಲ್ಲಿ ಸಿಕ್ಕಿದ್ದಾವೆ. ಆ 4 ಮೃತದೇಹಗಳನ್ನು ಸದ್ಯಕ್ಕೆ ಮಾರ್ಚರಿಯಲ್ಲಿ ಇರಿಸಲಾಗಿದೆ. ಕುಟುಂಬಸ್ಥರು ಬಂದಂಥ ಬಳಿಕ ಒಂದು ವೇಳೆ ಏನಾದರೂ ಅವರು ಐಡೆಂಟಿಫೈ ಮಾಡಿ ಹೌದು ಇದು ನಮ್ಮದೇ, ನಮ್ಮ ಕುಟುಂಬಸ್ಥರದೇ ಅಂತ ಏನಾದರೂ ಐಡೆಂಟಿಫೈ ಮಾಡಿದ್ರೆ ಅದರ ಮುಖಾಂತರವಾಗಿ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ಒಂದು ವೇಳೆ ಇಲ್ಲ ಅಂದಂಥ ವೇಳೆಯಲ್ಲಿ DNA ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು DNA ಚೆಕ್ ಮಾಡಿ ಅವ್ರಿಗೆ ತದನಂತರ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಇನ್ಸಿಡೆಂಟ್ ಆದಂಥ ಬಳಿಕ ಸಂಪೂರ್ಣವಾಗಿ ಸುಮಾರು 20 ಕಿಲೋಮೀಟರ್ನಷ್ಟು ಜಾಮ್ ಆಗಿತ್ತು. ನೀವು ದೃಶ್ಯದಲ್ಲಿ ರೋಡನ್ನು ಕೂಡ ನೋಡ್ತಾ ಇರ್ಬೋದು. ಈಗ ಸಂಪೂರ್ಣವಾಗಿ ಕ್ರೈಮ್ ಆದಂಥ ಪ್ಲೇಸನ್ನು ಕ್ಲಿಯರೆನ್ಸ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ 20 ಕಿಲೋಮೀಟರ್ ಇದು ಹೈವೇ, ಇದು ಬೆಂಗಳೂರು ಟು ಹುಬ್ಬಳ್ಳಿ ಹೈವೇ. ಇದು 20 ಕಿಲೋಮೀಟರ್ನಷ್ಟು ವೆಹಿಕಲ್ ನಿಂತಲ್ಲೇ ನಿಂತಿದ್ವು. ಬೆಳಗಿನ ಜಾವದಿಂದ ವೆಹಿಕಲ್ಗಳು ಸರಾಗವಾಗಿ ನಿಂತಿದ್ವು. ಸದ್ಯಕ್ಕೀಗ ವೆಹಿಕಲ್ಗಳನ್ನು ಮೂವ್ ಮಾಡಿಸುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಪೊಲೀಸರು ಮಾಡ್ತಾ ಇರುವಂಥದ್ದು, ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಸೋಕೋ ಟೀಮ್ ಮತ್ತು ಪೊಲೀಸರು ಘಟನಾ ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ಇಲ್ಲಿರುವಂತಹ ಮಾದರಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮುಂದುವರಿಸಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಮಾಹಿತಿಗೆ.